ನಮಸ್ಕಾರ ಸ್ನೇಹಿತರಿಗೆ. ನೋಡಿ, ಇವತ್ತಿನ ಟಾಪಿಕ್ ಏನಂದರೆ, ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಎಷ್ಟು ದೂರ, ಬೆಂಗಳೂರಿಂದ ಅಯೋಧ್ಯೆಗೆ ಎಷ್ಟು ದೂರ, ಬೆಂಗಳೂರಿಂದ ಕಾಶಿಗೆ ಎಷ್ಟು ದೂರ, ಮತ್ತು ಹೇಗೆ ಹೋದರೆ ಹತ್ರ ಆಗುತ್ತೆ, ಯಾವುದ್ರಲ್ಲಿ ಹೋದರೆ ನಮ್ಗೆ ಚೀಪ್ ಆಗುತ್ತೆ, ಯಾವ್ದು ರೇಟ್ ಎಷ್ಟೆಷ್ಟಿವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ನೋಡಿ, ಬೆಂಗಳೂರಿಂದ ನಾನಿವಾಗಿರೋದು ಯಲಹಂಕದಿಂದ ಕಾಶಿಗೆ 1804 ಕಿಲೋಮೀಟರ್ ಇದೆ, ಅಯೋಧ್ಯೆಗೆ 1878 ಕಿಲೋಮೀಟರ್ ಇದೆ, ಪ್ರಯಾಗ್ರಾಜಿಂದ 1714 ಕಿಲೋಮೀಟರ್ ಇದೆ. ಸೊ ಇದರಲ್ಲಿ ನಮ್ಗೆ ಹತ್ರ ಆಗಿರೋದು ಪ್ರಯಾಗ್ರಾಜ್. ಅಷ್ಟೇ ಅಲ್ಲ, ಪ್ರಯಾಗ್ರಾಜ್ಗೆ ಫಸ್ಟ್ ಹೋಗಿ ಪುಣ್ಯ ಸ್ನಾನ ಮಾಡಿಕೊಂಡು ಅಲ್ಲಿಂದ ನಾವು ಕಾಶಿಗೆ ಹೊರಡಬೇಕಾಗುತ್ತೆ. ಇಲ್ಲಿಂದ ಟ್ರೈನ್ ಚಾರ್ಜಸ್ ಎಷ್ಟಿದೆ ಅಂದರೆ, ಪ್ರಯಾಗ್ರಾಜ್ಗೆ 1090 ರೂಪಾಯಿ ಸ್ಲೀಪರಲ್ಲಿದೆ. 3AC ಅಂದರೆ 3 ಜನ ಒಂದು ಬೋಗಿಯಲ್ಲಿರ್ತಾರೆ, ಅದು 2660 ರೂಪಾಯಿ ಇದೆ. 2AC 3700 ರೂಪಾಯಿ ಇರುತ್ತೆ. ಮತ್ತು ಪ್ರಯಾಗ್ರಾಜಿಂದ ವಾರಣಾಸಿಗೆ ಅಂದರೆ ಕಾಶಿಗೆ 3 ಹೆಸರುಗಳಿಂದ ಕರೀತಾರೆ: ವಾರಣಾಸಿ, ಕಾಶಿ, ಬನಾರಸ್ ಅಂತ. ಸರಿನಾ? ಟೈಮ್ ಕಾಶಿಗೆ ಹೋದಾಗ ಬನಾರಸ್ ಅಂದರೆ ಯಾವುದು ಗೊತ್ತಿಲ್ಲ, ವಾರಣಾಸಿ ಅಂದರೆ ಯಾವುದು ಗೊತ್ತಿಲ್ಲ, ಬಟ್ ಕಾಶಿ ಅನ್ನೋದು ಗೊತ್ತು. ನಾವು ಇಲ್ಲಿ ಪ್ರಯಾಗ್ರಾಜಿಂದ ಕಾಶಿಗೆ ಸ್ಲೀಪರಲ್ಲಿ ಬಂದುಬಿಟ್ಟು 400 ರೂಪಾಯಿ, 3AC 1070 ರೂಪಾಯಿ, 2AC 1470 ರೂಪಾಯಿ, ಸಿಟ್ಟಿಂಗ್ ಆದರೆ ಬರೀ 90 ರೂಪಾಯಿ ಮಾತ್ರ ತಗೊತಾರೆ. ಇಲ್ಲಿ ಏನಕ್ಕೆ ಇಷ್ಟು ಕಡಿಮೆ ಇದೆ ಅಂದರೆ, 122 ಕಿಲೋಮೀಟ್ರ್ ಮಾತ್ರ ಇರೋದು ಪ್ರಯಾಗ್ರಾಜಿಂದ ಕಾಶಿಗೆ. ಸೊ ನೀವು ಇನ್ನೂ ಬೇರೆ ಏನಾದರೂ ಬಸ್ಸಲ್ಲಿ ಹೋಗ್ಬೋದಿತ್ತು, ಬಟ್ ಅದೆಷ್ಟೆಷ್ಟು ರೇಟ್ಗಳು ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಅದನ್ನೇ ಮಾಡೋದು. ನೀವೇನಾದರೂ ಕಾರಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ, ಕಾರನ್ನು ನೀವು ಎಷ್ಟು ಅಂತ ಮಾತಾಡಿಕೊಂಡು ಹೋಗಬೇಕಾಗುತ್ತೆ. ಸರಿನಾ? ಮತ್ತು ಕಾಶಿಯಿಂದ ಅಯೋಧ್ಯೆಗೆ ಹೋಗ್ಬೇಕು. ಯಾಕೆಂದರೆ ಕಾಶಿ ಅನ್ನೋದು ಒಂದು ಸ್ಮಶಾನ. ಪ್ರಪಂಚದಲ್ಲಿ ಅತಿ ದೊಡ್ಡ ಸ್ಮಶಾನ ಅಂದರೆ ಅದು ಕಾಶಿನೇ. ಸೊ ಪುಣ್ಯತೀರ್ಥ ಮಾಡ್ಕೊಂಡ್ವಿ. ಸ್ಮಶಾನ ಅಂದರೆ ನಮ್ಮ ಜೀವನದ ಲಾಸ್ಟ್ ಕೊನೆ ಗುರಿ ಸ್ಮಶಾನ ಇರುತ್ತೆ. ಸೊ ಸ್ಮಶಾನ ನೋಡ್ಕೊಂಡ್ವಿ, ಅಲ್ಲಿಂದ ಅಯೋಧ್ಯೆಗೆ ಹೋಗ್ಬೋದು. ಯಾಕಂದರೆ ವೈಕುಂಠ ಅಯೋಧ್ಯೆಯಲ್ಲಿ ಮರಿಬೇಡಿ. ಕಾಶಿಯಿಂದ ಅಯೋಧ್ಯೆಗೆ 144 ಕಿಲೋ. ನೀವು ಟ್ರೈನಲ್ಲಿ ಹೋಗೋದಾದರೆ ಸಿಟ್ಟಿಂಗಲ್ಲಿ ಬಂದುಬಿಟ್ಟು ಆಪ್ಷನ್ ಇಲ್ಲ, ಸ್ಲೀಪರ್ ಮಾತ್ರ ಇರೋದು, ಅದು ಕೂಡ 170 ರೂಪಾಯಿ ಮಾತ್ರ ಇರೋದು. 2AC ಬಂದು 725 ರೂಪಾಯಿ, 3AC ಬಂದುಬಿಟ್ಟು 500. ಇನ್ನು ನಿಮ್ಗೆ ಏನಾದರೂ ಟೈಮಿಂಗ್ಸ್ ಏನಾದರೂ ಪಕ್ಕ ಗೊತ್ತಾಗಬೇಕಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ ಟೈಮಿಂಗ್ಸ್ ಪ್ಲೀಸ್ ಅಂತ, ಅಥವಾ ಟೈಮ್ ಫಿಕ್ಸ್ ಆಗೋದು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಕೇಳಿದ್ರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಲ್ಲಿ ಪ್ರಯಾಗ್ರಾಜಲ್ಲಿ ಇಳಿತೀವಿ, ಅಲ್ಲಿಂದ ನಾವು ಪುಣ್ಯತೀರ್ಥ ಅಂದರೆ ತ್ರಿವೇಣಿ ಸಂಗಮ ಅಂತೀವಲ್ಲ, ತ್ರಿವೇಣಿ ಸಂಗಮದಲ್ಲಿ ಹೋಗಿ ಅಲ್ಲಿ ಎಷ್ಟು ಚಾರ್ಜ್ ಆಗುತ್ತೆ ಆಟೋಗೆ ಅದು ತಿಳಿಸ್ಕೊಡ್ತೇನೆ. ನೆಕ್ಸ್ಟು ಬಂದುಬಿಟ್ಟು ಅಲ್ಲಿ ಬಂದುಬಿಟ್ಟು ಏನು ಮಾಡಬೇಕು, ನಾವು ಪ್ರಯಾಗ್ರಾಜಲ್ಲಿ ಇಳಿತೀರ, ಅಲ್ಲಿಂದ ನಾವು ಹೇಗೆ ಹೋಗಬೇಕು, ಏನೇನು ಫೆಸಿಲಿಟಿಗಳಿವೆ, ಸ್ಕ್ಯಾಮ್ಸ್, ಎಲ್ಲೇ ಹೋಗಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಸ್ಕ್ಯಾಮ್ಸ್ ಇರುತ್ತೆ, ಯಾವ ಥರ ಸ್ಕ್ಯಾಮ್ಸ್ ನಡೆಯುತ್ತೆ, ಇದ್ರ ಬಗ್ಗೆ ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.